ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಅರ್ಜುನ್ ಜನ್ಯಾಗೂ ಕೂಡ ತಟ್ಟಿದಂತ ಜನದಟ್ಟಣೆಯ ಬಿಸಿ. ಏರ್ಪೋರ್ಟ್ ಒಳಗೆ ಹೋಗೋದಕ್ಕೆ ಪರದಾಡಿದ್ರು ಅರ್ಜುನ್ ಜನ್ಯ. ಸೊ ಚೆನ್ನೈಗೆ ಹೋಗಬೇಕಾಗಿತ್ತು ಅರ್ಜುನ್ ಜನ್ಯ. ಸೊ ಅವರು ಕೂಡ ಪರದಾಡಬೇಕಾಯ್ತು. ಸೊ ಚೆನ್ನೈಗೆ ತೆರಳಲು ಆಗಮಿಸಿದ್ರು ಅರ್ಜುನ್ ಜನ್ಯ. ಅವ್ರಿಗೂ ಕೂಡ ಸಮಸ್ಯೆ ಆಯಿತು, ಕ್ಯೂನಲ್ಲಿ ನಂತರ ಹೋಗಬೇಕಾಯಿತು. ಸೊ ಅವರ ಸಿನಿಮಾ ಕೂಡ 45 ಅದು ರಿಲೀಸ್ ಆಗೋದಿದೆ 25ಕ್ಕೆ. ಅದಕ್ಕೆ ಒಂದಷ್ಟು ಕೆಲಸಗಳಿದ್ದೇ ಇರುತ್ತೆ. ಸೊ ಹಾಗಾಗಿ ಏರ್ಪೋರ್ಟ್ನಲ್ಲಿ ಈಗ ಎಲ್ರಿಗೂ ಕೂಡ ನೀವು ಬಿಸ್ನೆಸ್ ಕ್ಲಾಸೇ ಮಾಡಿರಿ ಅಥವಾ ಎಕಾನಮಿನೇ ಮಾಡಿರಿ, ಪ್ರತಿಯೊಬ್ಬರು ಕೂಡ ಈಗ ವೆಯ್ಟ್ ಮಾಡಲೇಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಂಗೀತ ನಿರ್ದೇಶಕ, ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅರ್ಜುನ್ ಜನ್ಯ ವೆಯ್ಟ್ ಮಾಡಬೇಕಾಯಿತು. ಸೊ ಚೆನ್ನೈಗೆ ಹೋಗೋದಕ್ಕೆ ಅರ್ಜುನ್ ಜನ್ಯ ಆಗಮಿಸಿದ್ರು. ಸ್ಪೈಸ್ ಜೆಟ್ನಲ್ಲಿ ಚೆನ್ನೈಗೆ ತೆರಳಿದಂಥ ಅರ್ಜುನ್ ಜನ್ಯ. ಸೊ ಈ ಥರ ಕ್ರೌಡ್ ಹೆಚ್ಚಾಗಿದ್ದರಿಂದ ಅವರು ಕೂಡ ಅಲ್ಲಿ ಸ್ವಲ್ಪ ಕಾದು ಹೋಗಬೇಕಾಯಿತು. ಸೊ ಇದು ಇಂಡಿಗೋ ಏರ್ಲೈನ್ಸ್ನಲ್ಲಿ ಆಗಿರುವಂಥ ಅಧ್ವಾನದಿಂದ ಆಗ್ತಿರುವಂಥ ಸಮಸ್ಯೆ. ಸೊ ಇದೀಗ ದೇಶದಾದ್ಯಂತ, ಬರೀ ಬೆಂಗಳೂರು ಮಾತ್ರ ಅಲ್ಲ, ದೇಶದಾದ್ಯಂತ ಮುಂಬೈ ಏರ್ಪೋರ್ಟ್ ಇರ್ಬೋದು, ಡೆಲ್ಲಿ ಇರ್ಬೋದು, ಕೋಲ್ಕತ್ತಾ, ಚೆನ್ನೈ, ಹೈದರಾಬಾದ್ ಎಲ್ಲ ಏರ್ಪೋರ್ಟ್ಗಳಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಇದೆ. ಸೊ ಬೆಂಗಳೂರಿನಲ್ಲೂ ಕೂಡ ಸದ್ಯಕ್ಕೆ ನಾವು ಕ್ರೌಡನ್ನು ನೋಡ್ತಾ ಇದ್ದೀವಿ. 5ನೇ ದಿನವೂ ಕೂಡ ಭಾಳಷ್ಟು ಮಂದಿ ಹೇಳ್ತಿರೋದು ಅದೇನೆ. ಸೊ ಚೆನ್ನೈನಲ್ಲೂ ಕೂಡ 100 ಇಂಡಿಗೋ ವಿಮಾನಗಳು ರದ್ದಾಗಿದೆ. ಏರ್ಪೋರ್ಟ್ನಲ್ಲಿ 100 ಪ್ರಯಾಣಿಕರ ಪರದಾಟ. ಲಗೇಜ್ ಸಮೇತ ಸಾಲುಗಟ್ಟಿ ನಿಂತಿರುವಂತಹ ಪ್ರಯಾಣಿಕರು. ಸೊ ಏರ್ಪೋರ್ಟ್ನಲ್ಲಿ 100 ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಸದ್ಯ ಏರ್ಪೋರ್ಟ್, ಇದು ಚೆನ್ನೈ ಏರ್ಪೋರ್ಟ್ನ ದೃಶ್ಯಗಳನ್ನು ನೋಡ್ತಾ ಇದ್ರೆ. ಸೊ ಎಲ್ಲೂ ಕೂಡ ಹಾಗೆ ಭಾಳಷ್ಟು ಮಂದಿ ಈಗ ವೆಯ್ಟ್ ಮಾಡ್ತಿರೋದು ನೀವು ನೋಡ್ತಾ ಇದ್ದೀರ. ಸೊ ಬೆಂಗಳೂರಿನ ಹಾಗೇನೆ ಚೆನ್ನೈನಲ್ಲೂ ಕೂಡ, ಚೆನ್ನೈ, ಡೆಲ್ಲಿ, ಕೋಲ್ಕತ್ತಾ, ಮುಂಬೈ ಇಂಥ ಪ್ರಮುಖ ನಗರಗಳಲ್ಲಿ ಭಾಳಷ್ಟು ಕ್ರೌಡ್ ಇದೆ. ಚೆನ್ನೈನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಿರುವಂಥವ್ರು ಅವ್ರು ಹೇಳ್ತಿರೋದು ಏನಂತಂದರೆ, ನಮಗೊಂದು ಕ್ಲಾರಿಟಿ ಇಲ್ಲ, ಕಮ್ಯುನಿಕೇಷನಲ್ಲಿ ಕ್ಲಾರಿಟಿ ಇಲ್ಲ, ಏನು ಬರಬೇಕಾ ಅಥವಾ ಕಂಪ್ಲೀಟ್ ಕ್ಯಾನ್ಸಲ್ ಆಗಿದೆಯಾ. ಕೆಲವೊಂದಷ್ಟು ಕಡೆ ಇದೇ ಫ್ಲೈಟ್ ಅಂತ ಹೇಳಿ ನಾವು ಏರ್ಪೋರ್ಟಿಗೆ ಬಂದ ಮೇಲೆ ಇಲ್ಲಿ ಕ್ಯಾನ್ಸಲ್ ಅಂತ ಹೇಳ್ತಿದ್ದಾರೆ. ನಾವು ಗಂಟೆಗಟ್ಟಲೆ ಕಾಯ್ತಾ ಇದ್ದೀವಿ. ಮೊದಲೇ ನಮಗೊಂದು ಇಂಟಿಮೇಷನ್ ಕೊಟ್ಟರೆ ನಾವು ಮನೆಯಿಂದನೇ ಹೊರಡಲ್ಲ, ಬೇರೆ ಏನಾದರೂ ಪರ್ಯಾಯ ವ್ಯವಸ್ಥೆನ ಮಾಡ್ತೀವಿ. ಆದರೆ ನಮಗೆ ಸರಿಯಾದಂಥ ಕಮ್ಯುನಿಕೇಷನ್ ಕೂಡ ಇಂಡಿಗೋ ಏರ್ಲೈನ್ಸ್ ಕಡೆಯಿಂದ ಆಗ್ತಾ ಇಲ್ಲ. ಈವನ್ ಇಂಡಿಗೋಗೂ ಕೂಡ ಈ ಪರಿಸ್ಥಿತಿಯನ್ನು ನಿಭಾಯಿಸೋದು ಸ್ವಲ್ಪ ಸವಾಲೇನೆ. ಸ್ವಲ್ಪ ಹೊತ್ತು ಅವ್ರು ಮುಂಚೆನೇ ಅವರು ಎಚ್ಚೆತ್ಕೊಂಡಿದ್ದರೆ ಏನಾದರೂ ಒಂದು ವ್ಯವಸ್ಥೆನ ಮಾಡ್ಬೋದಾಗಿತ್ತು. ಸೊ ಆದರೆ ಈಗ ಇಟ್ಸ್ ಟೂ ಲೇಟ್. ಈಗ ಅವ್ರು ಏನಾದರೂ ಪರ್ಯಾಯ ವ್ಯವಸ್ಥೆನ ಮಾಡೋದಕ್ಕೆ ಅಷ್ಟರೊಳಗೆ ಇಲ್ಲಿ ಫ್ಲೈಟ್ಗಳನ್ನ ಕ್ಯಾನ್ಸಲ್ ಮಾಡಿರೋ ಬಗ್ಗೆ ಒಂದು ಸರಿಯಾದಂಥ ಮಾಹಿತಿಯನ್ನು ಪ್ಯಾಸೆಂಜರ್ಗಳಿಗೆ ಕೊಡಬೇಕಾಗುತ್ತೆ. ಈ ಟೈಮಿಗೆ ಈ ಫ್ಲೈಟ್ ಇದೆಯಾ ಇಲ್ವಾ, ನೀವು ಏರ್ಪೋರ್ಟಿಗೆ ಬರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟರೆ ಸ್ವಲ್ಪ ಈ ಗೊಂದಲ ಕ್ಲಿಯರ್ ಆಗುತ್ತೆ.